ಮಾಜಿ ಮುಖ್ಯಮಂತ್ರಿ ಎನ್ ಧರ್ಮಸಿಂಗ್ ರವರ 89ನೇ ಜನ್ಮದಿನದ ಪ್ರಯುಕ್ತ ಪುತ್ಥಳಿ ಮತ್ತು ಮ್ಯೂಸಿಯಂ ನಿರ್ಮಾಣಕ್ಕೆ ಭೂಮಿ ಪೂಜೆ ಏರ್ಪಡಿಸಲಾಗಿದೆ. ಹೌದು, ಇಂದು ಜೇವರ್ಗಿ ಪಟ್ಟಣದ ಸಮೀಪ ಇರುವ ತಾಯಿ ಮಕ್ಕಳ ಆಸ್ಪತ್ರೆ ಬಳಿ ಅಜಾತಶತ್ರು ಎಂದೇ ಖ್ಯಾತರಾದ ಕರ್ನಾಟಕದ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಎನ್ ಧರ್ಮಸಿಂಗ್ ರವರ 89ನೇ ಜನ್ಮದಿನದ ಪ್ರಯುಕ್ತ ಅವರ ಸವಿ ನೆನಪಿಗಾಗಿ ಧರ್ಮಸಿಂಗ್ ಫೌಂಡೇಶನ್ ವತಿಯಿಂದ ಪುತ್ಥಳಿ ಮತ್ತು ಮ್ಯೂಸಿಯಂ ನಿರ್ಮಿಸಲು ಧರ್ಮಸಿಂಗ್ ರವರ ಧರ್ಮಪತ್ನಿ ಶ್ರೀಮತಿ ಪ್ರಭಾವತಿ ಧರ್ಮಸಿಂಗ್, ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಮತ್ತು ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಅಜಯ್ ಧರ್ಮಸಿಂಗ್ ಸಹೋದರ ವಿಜಯ್ ಸಿಂಗ್ ರವರುಗಳು ಭೂಮಿ ಪೂಜೆಯನ್ನು ನೆರವೇರಿಸಿದರು. ನಂತರ ಸಂಜೀವಿನಿ ಆಸ್ಪತ್ರೆಯಿಂದ ರಕ್ತದಾನ ಶಿಬಿರ ನಡೆಸಿದ್ರು. ಇನ್ನು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಶಾಸಕ ಅಜಯ್ ಸಿಂಗ್, ತಮ್ಮ ತಂದೆಯವರಾದ ಧರ್ಮಸಿಂಗ್ ಸಾಹೇಬರ ಅಭಿಮಾನಿಗಳ ಆಶಯದಂತೆ ಧರ್ಮಸಿಂಗ್ ಫೌಂಡೇಶನ್ ವತಿಯಿಂದ ಈಗಾಗಲೇ ಕಲ್ಯಾಣ ಮಂಟಪ, ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣವಾಗಿದೆ. ಅದರಂತೆ ಇಂದು ಅವರ ಪುತ್ಥಳಿ ಮತ್ತು ಮ್ಯೂಸಿಯಂ ನಿರ್ಮಿಸಲು ಪೂಜ್ಯರ ಸಮ್ಮುಖದಲ್ಲಿ ನಮ್ಮ ತಾಯಿಯವರಿಂದ ಭೂಮಿ ಪೂಜೆ ನೆರವೇರಿಸಿದ್ದೇವೆ. ಮುಂಬರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತಿರುವವರಿಗೆ ಗ್ರಂಥಾಲಯ ನಿರ್ಮಿಸಲು ಯೋಜನೆ ರೂಪಿಸಿದ್ದೇವೆ ಎಂದರು. ಇವತ್ತು ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರ್ಮಸಿಂಗ್ ಸಾಹೇಬ್ರ 89ನೆಯ ಒಂದು ಹುಟ್ಟುಹಬ್ಬ ನಿಮಿತ್ತವಾಗಿ ಧರ್ಮಸಿಂಗ್ ಸಾಹೇಬ್ರ ಅವರ ಅಭಿಮಾನಿಗಳು, ಅವರು ಇರ್ತಕ್ಕಂಥ ಅಭಿಮಾನಿಗಳು ಯಾರ್ಯಾರು ಬಹಳಷ್ಟು ಜನ ಒಂದು ದಿವಸ ಕಲಬುರಗಿಯಿಂದ, ಜೇವರ್ಗಿ, ಯಡ್ರಾಮಿಯಿಂದ ಮತ್ತು ಸುತ್ತಮುತ್ತ ಬೇರೆ ಬೇರೆ ಜಿಲ್ಲೆಯಿಂದನೂ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ನಮ್ಮ ತಾಯಿಯವರಾಗಿರುವಂತಹ ಪ್ರಭಾವತಿ ಧರ್ಮಸಿಂಗ್ ಅವರು ಅವ್ರ ಕೈಯಿಂದ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇತ್ತು. ಅದರ ಒಂದು ಅಡಿಗಲ್ ಸಮಾರಂಭ ಇಟ್ಟಿದ್ವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅದ ಒಂದು ಕಾರ್ಯಕ್ರಮ ಕೂಡ ಆಗ್ತದೆ. ಎಲ್ಲ ಜನ ಬಂದಿದ್ದಾರೆ. ಅವರು ಪ್ರತಿ ಹೆಜ್ಜೆಯಲ್ಲಿ ನಮ್ಮ ತಂದೆಯವ್ರನ್ನ ನಾವು ನೆನೆಸ್ತೀವಿ. ಅವರು ವಿಶೇಷವಾಗಿ ಜೇವರ್ಗಿ ಮತಕ್ಷೇತ್ರದ ಜನ ಅವರಿಗೆ ಸುಮಾರು 8 ಬಾರಿ ಆಶೀರ್ವಾದವನ್ನು ಮಾಡಿದ್ದಾರೆ. ಒಂದು ಬಾರಿ ಅವರು 1980ರಲ್ಲಿ ಕಲಬುರಗಿಯ ಲೋಕಸಭಾ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. 2009ರಲ್ಲಿ ಬೀದರ್ ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. 8 ಬಾರಿ ಶಾಸಕರಾಗಿ, ವಿವಿಧ ಖಾತೆಯ ಸಚಿವರಾಗಿ ಮತ್ತು ಕೊನೆಯದಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಈ ಒಂದು ಭಾಗದ ಜನರು ಕೊಟ್ಟಿದ್ದಾರೆ. ಅವರನ್ನು ನೆನೆಸುತ್ತಾ ಇವತ್ತಿನ ದಿವಸ ಎಲ್ಲರೂ ಕೂಡ ಒಂದು ಸಂಕ್ಷಿಪ್ತವಾಗಿ ಇರತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಸ್ವ ಇಚ್ಛೆಯಿಂದ ಬಹಳ ಜನ ಬಂದಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇರ್ತದೆ. ಅದರ ಜೊತೆಗಾಗಿ ಒಂದು ಮ್ಯೂಸಿಯಂ ಮತ್ತೆ ಇನ್ನು ಸುಮಾರು ಒಂದು 4-5 ಕಾರ್ಯಕ್ರಮಗಳನ್ನ ನಾವು ಇಟ್ಕೊಂಡಿದ್ದೀವಿ. ಅದು ಮುಂದೆ 2026 ಅವರು 90ನೇ ಒಂದು ಹುಟ್ಟುಹಬ್ಬ ಇರ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲ ಮುಖಂಡರನ್ನು, ನಾಯಕರನ್ನು ಕರೆಸಿ ಒಂದು ಕಾರ್ಯಕ್ರಮ ಇಟ್ಕೊಳ್ತೀವಿ. KKRDB ಫಂಡ್ ಇಂದ ನಿಮ್ ಪುತ್ಥಳಿ ಕೊಡ್ತಕ್ಕಂಥ ಅವಕಾಶ ಇಲ್ಲ. ಇದು ನಮ್ಮ ಧರ್ಮಸಿಂಗ್ ಫೌಂಡೇಶನ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ನಾವೆಲ್ಲ ಮಾಡ್ತೀವಿ. ಇದು ಪರ್ಸನಲ್ ಇದೆ, ಅದು ಪರ್ಸನಲ್ ಇದ್ದಿದೆ. ಅದರಲ್ಲಿ ನಾವು ಖರ್ಚು ನೋಡಲ್ಲ. ಒಳ್ಳೆ ರೀತಿಯಿಂದ ಆಗ್ಬೇಕು ಅಂತ ನಾವು ಈಗಾಗಲೇ ಒಂದು ಡಿಸೈನ್ ಎಲ್ಲ ರೆಡಿ ಮಾಡಿದ್ವಿ. ಮುಂದೆ ಬರ್ತಕ್ಕಂಥ ಅದಕ್ಕೆ ಇಂಪ್ರೂವ್ ಮಾಡಿ ಇನ್ನ ಹೆಚ್ಚಿನ ರೀತಿಯಿಂದ ಮಾಡ್ತೀನಿ. ನಾವು ಖುದ್ದಾಗಿ ಮಾಡ್ತಾ ಇದೀವಿ. LKG, UKG ಮತ್ತು 4th ಸ್ಟ್ಯಾಂಡರ್ಡ್, 3rd, 2nd, 3rd, 4th ಮತ್ತು 5th ಸ್ಟ್ಯಾಂಡರ್ಡ್, 7th, 6th, 7th, 8th, 9th, 10th PUC ವರೆಗೆ ಒಂದೇ ಕಡೆ ಏನದ ಸ್ಕೂಲ್ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಈಗ SLC ಆಗಣ ಬೇರೆ ಕಡೆ PUC ಹೋಗ್ಬೇಕು ಮಾಡ್ಬೇಕನ್ನೋ ಒಂದು ಆ ದೃಷ್ಟಿಯಿಂದ ಮಕ್ಕಳಿಗೆ, ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು, ಬಡ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋಗೋಸ್ಕರ ಎಲ್ಲ ಒಂದು ಸ್ಕೂಲ್ಗಳು ಕೂಡ ಮಾಡ್ತಾ ಇದ್ದಾರೆ. ಅನೇಕ ರಸ್ತೆಗಳು ಕೂಡ ಇವತ್ತು ಅವ್ರ ಏನದ ಮಾಡ್ತಾ ಇದ್ದಾರೆ. ಏನೇನು ಬೇಕು ತಾಲೂಕಿನ ಬಗ್ಗೆ ಒಂದು ಹೆಮ್ಮೆಯ ಪುತ್ರ ಎಷ್ಟು ನಾವು ಹೇಳಿದ್ರು ಕಮ್ಮ ಅಂತ ಒಂದು ಕೆಲಸ ಅವ್ರ ಕಡೆಯಿಂದ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಮಟ್ಟದಲ್ಲಿ ಇಂಥ ಒಂದು ಕಲ್ಯಾಣ ಮಂಟಪ ಆಗಲಿ ಅಂತ ಬಯಸುತ್ತಾ, ಮತ್ತೆ ಮುಂದಿನ ದಿನಮಾನಗಳಲ್ಲಿ ಎಲ್ಲಾ ಬಡವರಿಗೆ ಒಂದು ಒಳ್ಳೆಯ ರೀತಿಯಿಂದ ಇದೇ ರೀತಿ ಫ್ರೀ ಆಗಿ ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿ ಮತ್ತು ಅವರಿಗೆ ಒಂದು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಎಲ್ಲ ಬಡವರಿಗೆ ಒಂದು ಉಪಯೋಗ ಆಗುತ್ತದೆ. ಅದೇ ರೀತಿ
ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಹೆಲ್ತ್ ಅಲ್ಲಿ ಬಹಳಷ್ಟು ಡಾಕ್ಟರ್ ಆಗಿದ್ದ ಕಾರಣಕ್ಕಾಗಿ ಎಲ್ಲಾ ತಾಲೂಕಾ ಎಲ್ಲಾ ಹುಬ್ಳಿ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಮತ್ತೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಆಂಬ್ಯುಲೆನ್ಸ್ ಮತ್ತು ಈಗಾಗಲೇ ಎನ್ ಧರ್ಮಸಿಂಗ್ ಅವರ ಹೆಸರಲ್ಲಿ ಆಂಬ್ಯುಲೆನ್ಸ್ ಫೌಂಡೇಶನ್ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಹೆಲ್ತ್ ಬಗ್ಗೆ ವಹಿಸಲಿ ಅಂತ ಒಂದು ಆಶಿಸುತ್ತಾ, ಅದೇ ರೀತಿ ಇಲ್ಲಿ ನಮ್ಮ KKRDB ಅಧ್ಯಕ್ಷರು ಈಗಾಗಲೇ ಆಗಿರ್ತಾರೆ. ಅದಕ್ಕಾಗಿ ಅವರು ಮುಂದಿನ ದಿನಮಾನ ಎಲ್ಲಾ ನಮ್ಮ ಹುಬ್ಬಳ್ಳಿ ಮಟ್ಟದಲ್ಲಿ ಒಂದು ಒಳ್ಳೆಯ ಶಾಲೆಗಳನ್ನು ನಿರ್ಮಾಣವಾಗಲಿ ಎಂದು ಬಯಸುತ್ತಾ ನಾನು ಈ ಮುಖಾಂತರ ಹೇಳ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಕೇದಾರಲಿಂಗಯ್ಯ ಹಿರೇಮಠ, ರಾಜಶೇಖರ್ ಸಿರಿ, ಕಾಶಿರಾಯಗೌಡ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಶಾಂತಪ್ಪ ಕೂಡಲಗಿ, ಇತರೆ ಕಾಂಗ್ರೆಸ್ ಮುಖಂಡರುಗಳು ಉಪಸ್ಥಿತರಿದ್ದರು.